ಭಾರತವನ್ನ ಕೆಣಕಿದ ಮಾಲ್ಡೀವ್ಸ್ಗೆ ಈಗ ಬಾಯ್ಕಾಟ್ ಬಿಸಿ ಜೋರಾಗಿ ತಡ್ತಾ ಇದೆ. ಪ್ರವಾಸಿ ಕಂಪನಿಗಳಿಂದಲೂ ಕೂಡ ಮಾಲ್ಡೀವ್ಸ್ಗೆ ಬಹಿಷ್ಕಾರ ಕಂಡು ಬರ್ತಾ ಇದೆ. ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಪ್ರವಾಸಿ ಕಂಪನಿಗಳು ಕೈ ಜೋಡಿಸಿವೆ. ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್, ಟ್ರಾವೆಲ್ ಏಜೆಂಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಟ್ರಾವೆಲ್ ಏಜೆಂಟ್ಸ್ ಫೆಡರೇಷನ್ ಬೆಂಬಲ ಸೂಚಿಸಿವೆ. ಅಂದು ಭಾರತದ ಅವಹೇಳನ, ಇಂದು ಹುಟ್ಟುಹಬ್ಬಕ್ಕೆ ವಿಶ್. ಸಚಿವ ಜೈಶಂಕರ್ಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ ಮಾಲ್ಡೀವ್ಸ್ ಸಂಸದ. ಶುಭ ಕೋರೋ ಮೂಲಕ ಭಾರತೀಯರ ಸಿಟ್ಟು ತಣಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಬಾಯ್ಕಾಟ್ ಮಾಲ್ಡೀವ್ಸ್ ಕ್ಯಾಂಪೇನ್ ಬಳಿಕ ದ್ವೀಪ ರಾಷ್ಟ್ರ ತಂಡ ಹೊಡೆದಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮಾಲ್ಡೀವ್ಸ್ ಪ್ರಯತ್ನ ಪಡ್ತಾ ಇದೆ. ಭಾರತಕ್ಕೆ ಪ್ರವಾಸ ಕೈಗೊಳ್ಳೋದಾಗಿ ಮಾಲ್ಡೀವ್ಸ್ ಅಧ್ಯಕ್ಷ ಹೇಳ್ತಾ ಇದ್ದು, ಲಕ್ಷದ್ವೀಪದಲ್ಲಿ ಹೊಸ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಚಿಂತನೆ ನಡೆದಿದೆ. ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ನಾಗರಿಕ ಮಿಲಿಟರಿ ಬಳಕೆಗಾಗಿ ಹೊಸ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಯೋಜನೆ ಆರಂಭ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದ್ದು, ಎಲ್ಲದರ ನಡುವೆ ತಿಂಗಳಾಂತ್ಯಕ್ಕೆ ಭಾರತಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಬರೋರಿದ್ದಾರೆ. ಪ್ರಶಾಂತ್, ಅಧಿಕಾರ ಬದಲಾವಣೆ ಆಗ್ತಾ ಇದ್ದ ಹಾಗೆ ಸೆಡ್ ಹೊಡೆದು ಬಿಡೋಣ ಭಾರತಕ್ಕೆ ನಡೆಯುತ್ತೆ ಅನ್ನೋ ನಿರ್ಧಾರಕ್ಕೆ ಮಾಲ್ಡೀವ್ಸ್ ಬಂದಿತ್ತ. ಈಗ ಯೂಟರ್ನ್ ಹೊಡಿತಾ ಇದೆಯಾ? ನೋಡಿ, ಭಾರತದ ಅಕ್ಕಪಕ್ಕ ಇರತಕ್ಕಂಥ ಸಣ್ಣ ಸಣ್ಣ ರಾಷ್ಟ್ರಗಳು, ಅದು ನೇಪಾಳ, ಶ್ರೀಲಂಕಾ, ಬರ್ಮಾ, ನಂತರ ಈಗ ಮಾಲ್ಡೀವ್ಸ್ ಕೂಡ, ಅದು ಸೆಡ್ಡು ಹೊಡಿತಾ ಇದೆ ಅನ್ನೋದಕ್ಕಿಂತ ಚೈನಾ ಒಂದು ರೀತಿಯಾಗಿರ್ತಕ್ಕಂಥ ಅವರ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಸಾಲದ ಸುಳಿಯಲ್ಲಿ ಈ ಸಣ್ಣ ರಾಷ್ಟ್ರಗಳನ್ನು ಸಿಲುಕಿಸ್ತಾ ಇದೆ. ನಿಮಗೆ ಇನ್ನಷ್ಟು ಸಾಲ ಕೊಡ್ತೀವಿ ಅನ್ನುವ ನೆಪದೊಡನೆ ಆ ರಾಷ್ಟ್ರಗಳ ವಿದೇಶಾಂಗ ನೀತಿಯನ್ನು ಬದಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿಯೇ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇವೆ. ಇಲ್ಲಾಂದರೆ ಮಾಲ್ಡೀವ್ಸ್ನಂತಹ ಒಂದು ಅತ್ಯಂತ ಪುಟ್ಟ ದ್ವೀಪ ರಾಷ್ಟ್ರದ ಅಧ್ಯಕ್ಷರಿಗೆ ಭಾರತದೊಡನೆ ಸೆಡ್ಡು ಹೊಡಿತಕ್ಕಂಥ, ಏನು ಮಿಲಿಟರಿ ಮೈಟ್ ಇಲ್ಲ, ಏನು ಎಕನಾಮಿಕ್ ಮೈಟ್ ಇಲ್ಲ, ಅತ್ಯಂತ ಸಣ್ಣ ರಾಷ್ಟ್ರ. ನೀವು ಭಾರತದ ಮ್ಯಾಪನ್ನು ನೋಡಿದ್ರೆ ಕೆಳಗಡೆ ಬಲಗಡೆಗೆ ಒಂದು ಕಡೆ ಶ್ರೀಲಂಕಾ, ಎಡಗಡೆಗೆ ಲಕ್ಷದ್ವೀಪದ ಪಕ್ಕದಲ್ಲಿ ಒಂದು ಸಣ್ಣ ಮಾಲೆಯ ಥರ ದ್ವೀಪಗಳು ಕಾಣ್ತವೆ. ಅದಕ್ಕೆ ಮಾಲಾ ದ್ವೀಪ ಅದನ್ನು ಕರೀಲಾಗ್ತಾ ಇತ್ತು. ಅದನ್ನು ಪೋರ್ಚುಗೀಸರು ವಶಪಡಿಸ್ಕೊಂಡು, ಅದಕ್ಕಿಂತ ಮುಂಚೆ ಸೌದಿ ಅರೇಬಿಯಾ ಏನು ವ್ಯಾಪಾರಿಗಳಿದ್ದರು, ಅವರು ಭಾರತದ ಜೊತೆ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಟ್ರಾನ್ಸಿಟ್ ಪಾಯಿಂಟ್ ತಮ್ಮ ಹಡಗುಗಳಿಗೆ ಆ ರೀತಿ ಬಳಸ್ಕೊಳ್ತಾ ಇದ್ರು. ಹೀಗಾಗಿ ಅಲ್ಲಿ ಮುಸ್ಲಿಂ ಕನ್ವರ್ಷನ್ 11ನೇ ಶತಮಾನದಲ್ಲಿ ದೊಡ್ಡ ಮಟ್ಟದಲ್ಲಾಯಿತು. ಆ ದ್ವೀಪ ರಾಷ್ಟ್ರದಲ್ಲಿ, ಲಕ್ಷದ್ವೀಪದಲ್ಲೂ ಆಯಿತು, ಮಾಲ್ಡೀವ್ಸ್ನಲ್ಲೂ ಆಯಿತು. ನಂತರ ಪೋರ್ಚುಗೀಸರು ಅದನ್ನು ವಶಪಡಿಸ್ಕೊಂಡ್ರು. ಭಾರತಕ್ಕೆ ಸ್ವತಂತ್ರ ಸಿಕ್ಕ ಒಂದು 20 ವರ್ಷದ ನಂತರ ಮಾಲೆಗೆ ಅದನ್ನು ಬ್ರಿಟಿಷರು ಮಾಲ್ಡೀವ್ಸ್ ಅಂತ ಕರೆದರು. ಮಾಲೆಗೆ ಒಂದು ಸ್ವತಂತ್ರ ದೊರೆಯಿತು. ಆಗಿನಿಂದಲೂ ಕೂಡ ಬಹುತೇಕ ಭಾರತದ ಮೇಲೆಯೇ ನಿರ್ಭರವಾಗಿರ್ತಕ್ಕಂಥ ರಾಷ್ಟ್ರ ಅದು. 88ರಲ್ಲಿ ಅಲ್ಲಿನ ರಾಷ್ಟ್ರಾಧ್ಯಕ್ಷ ಏನು ಮೊಹಮ್ಮದ್ ಗಯೂಮ್ ಆಗಿದ್ರು. ಮೊಹಮ್ಮದ್ ಗಯೂಮ್ ವಿರುದ್ಧ ಒಬ್ಬ ವ್ಯಾಪಾರಿ ಬಂಡೆದ್ದ. ಮೊಹಮ್ಮದ್ ಗಯೂಮ್ನನ್ನು ವಶಪಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಅಲ್ಲಿನ ಕೂ ನಡೀತಲ್ಲಿ. ಆಗ ಆತ ಮೊದಲು ನೆನಪು ಮಾಡಿಕೊಂಡಿದ್ದು ಭಾರತದ ಸೇನೆಯನ್ನು. ಹಿ ರಿಕ್ವೆಸ್ಟೆಡ್ ಪಾಕಿಸ್ತಾನ್, ಹಿ ರಿಕ್ವೆಸ್ಟೆಡ್ UK, ಹಿ ರಿಕ್ವೆಸ್ಟೆಡ್ US. ಭಾರತ ಮಾತ್ರ ತಯಾರಾಯಿತು. 2 ವಿಮಾನಗಳನ್ನು ಕಳಿಸಿ ಮೊಹಮ್ಮದ್ ಗಯೂನನ್ನು ರಕ್ಷಿಸಿ ಅಲ್ಲಿನ ಬಂಡುಕೋರರನ್ನು ಬಂಧಿಸಲಾಯಿತು. ಆಪರೇಷನ್ ಕ್ಯಾಕ್ಟಸ್ ಅಂತ ಅದನ್ನು ಕರೆಯಲಾಗುತ್ತೆ. ಅದಾದ ನಂತರವೂ ಕೂಡ ಅಂದರೆ ಭಾರತದ ಜೊತೆಗಿನ ಸಂಬಂಧಗಳಲ್ಲಿ ಸಹಜವಾಗಿರ್ತಕ್ಕಂಥ ಒಂದಷ್ಟು ಸ್ಥಿತ್ಯಂತರಗಳಿವೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಚೀನಾ ಏನು ಮಾಡುತ್ತೆ, ಅಮೇರಿಕ ನೋಡಿ, ಚೀನಾದ ವಿರುದ್ಧ ಯಾವ ಸ್ಟ್ರಾಟಜಿಯನ್ನು ಉಪಯೋಗಿಸುತ್ತೋ ಚೀನಾ ಭಾರತದ ವಿರುದ್ಧ ಅದೇ ಸ್ಟ್ರಾಟಜಿಯನ್ನು. ಅಮೇರಿಕ ಏನು ಮಾಡುತ್ತೆ, ಕ್ವಾಡ್ ಇಲ್ಲ ಜಪಾನ್, ವಿಯೆಟ್ನಾಂ, ಆಸ್ಟ್ರೇಲಿಯಾ, ಏನು ಸೌತ್ ಚೈನಾ ಸೀದಾ ಅಕ್ಕಪಕ್ಕದಲ್ಲಿವೆ. ಅದರ ಜೊತೆಗೆ ಭಾರತವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಓಲೈಸ್ತಕ್ಕಂಥ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇರೋದು ಚೀನಾನ ಕಟ್ಟಾಕೋದಕ್ಕೋಸ್ಕರ. ಚೀನಾ ಅದೇ ರೀತಿಯ ತಂತ್ರವನ್ನು ಭಾರತದ ವಿರುದ್ಧ ಅನುಸರಿಸುತ್ತೆ.
ಇಲ್ಲಾಂದರೆ ನೇಪಾಳದಲ್ಲಿ ಕಮ್ಯುನಿಸ್ಟರ ಪ್ರಾಬಲ್ಯ ಯಾಕೆ ಬರ್ತಾ ಇತ್ತು? ಅದರಲ್ಲಿ ಚೀನಾದ ಪ್ರಭಾವ ಇತ್ತು. ರಾಜಸತ್ತೆ ಅಂತ್ಯಗೊಳಿಸ್ತಕ್ಕಂಥ ಒಂದು ಪ್ರಭಾವ ಚೀನಾದ ಕಾರಣದಿಂದಾಯಿತು. ಶ್ರೀಲಂಕಾದಲ್ಲಿ ಬಹುತೇಕ ಶ್ರೀಲಂಕಾನ ಒಂದು ರೀತಿ ಡೆಡ್ ಟ್ರ್ಯಾಪ್ನಲ್ಲಿ ಚೈನಾ ಸಿಲುಕಿಸಿ ಶ್ರೀಲಂಕಾದ ಇಡೀ ಒಂದು ವಿದೇಶಾಂಗ ನೀತಿ ಪ್ರೋ ಚೈನಾ ಆಗುವಂತೆ ನೋಡ್ಕೊಳ್ಳಾಯಿತು. ನಂತರ ಅದು ಸಾಲದ ಸುಳಿಯಲ್ಲಿ ಸಿಲುಕಿ ಶ್ರೀಲಂಕಾ ಕೊನೆಗೆ ಯಾರೂ ಸಹಾಯ ಮಾಡದೆ ಭಾರತ ಸಹಾಯ ಮಾಡಬೇಕಾಗಿ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಮಾಲ್ಡೀವ್ಸ್ನ ಸರದಿ. ಮಾಲ್ಡೀವ್ಸ್ನಲ್ಲಿ ಚುನಾವಣೆ ನಡೆದಾಗಲೇ ಒಂದು ಕ್ಯಾಂಪೇನ್ ಶುರುವಾಗಿತ್ತು. ಮೊಹಮ್ಮದ್ ಮೈಜು ಈಗೇನು ಚೈನಾಕ್ಕೆ ಹೋಗಿದ್ದಾರೆ, ಮೊಹಮ್ಮದ್ ಮಿಜು, ಪ್ರೊನೌನ್ಸಿಯೇಷನ್ ಸರಿಯಾಗಿ ಗೊತ್ತಿಲ್ಲ ಅವ್ರದ್ದು, ಬೇರೆ 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 ರೀತಿ ಮಾಡ್ತಾರೆ. ಮೊಹಮ್ಮದ್ ಮೈಜು ಇಂಡಿಯಾ ಔಟ್ ಅಂತಕ್ಕಂಥ ಒಂದು ಕ್ಯಾಂಪೇನನ್ನು ಚುನಾವಣೆಯಲ್ಲಿ ನಡೆಸಿದರು. ಅಂದರೆ ನೋಡಿ, ಭಾರತದ ಬಹುತೇಕ ಪ್ರವಾಸಿಗರಲ್ಲಿ ಹೋಗ್ತಾರೆ, ಭಾರತ ನೀರು ಪೂರೈಸುತ್ತೆ, ಅಲ್ಲಿನ ನೀರು ಪೂರೈಕೆ ಏನು ಸಮುದ್ರದ ಸಲೈನ್ ವಾಟರ್ ಇರುತ್ತೆ ಅದನ್ನು ಶುದ್ಧಗೊಳಿಸ್ತಕ್ಕಂಥ ಒಂದು ಘಟಕ ಬಂದಾದಾಗ ಭಾರತ ಟ್ಯಾಂಕರ್ ಗಟ್ಟಲೆ ನೀರನ್ನು ಮಾಲ್ಡೀವ್ಸಿಗೆ ಪೂರೈಸುತ್ತೆ, ಇಂಧನವನ್ನು ಪೂರೈಸುತ್ತೆ, ಬೇಕಾದಾಗ ಮಿಲಿಟ್ರಿಯನ್ನು ಪೂರೈಸುತ್ತೆ, ತನ್ನ 2 ಹೆಲಿಕಾಪ್ಟರ್ಗಳನ್ನು ಇಟ್ಟಿದೆ. ಕರೋನಾದ ಸಂದರ್ಭದಲ್ಲಿ ಟೆಸ್ಟಿಂಗ್ನಿಂದ ಹಿಡಿದು ಫುಡ್ ಕಿಟ್ಗಳನ್ನು ಭಾರತ ಒದಗಿಸಿತ್ತು. ಆದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಂಡಿಯಾ ಔಟ್ ಅಂತಕ್ಕಂಥ ಒಂದು ಕ್ಯಾಂಪೇನ್ ನಡೀತು. ಕಾರಣ ಚೈನಾ. ಮಾಲ್ಡೀವ್ಸ್ನ ಸಾಲದ 60% ಭಾಗ ಚೀನಾ ಕೊಟ್ಟಿದೆ. ಹೀಗಾಗಿ ಚೀನಾದ ಮೇಲೆ ಒಂದು ರೀತಿಯ ಪ್ರೋ ಚೈನಾ ಒಂದು ಪಾಲಿಸಿ ಶುರು ಆದಾಗ ಚುನಾವಣೆಯ ನಂತರ ಮೊಹಮ್ಮದ್ ಮೈಜು ಏನು ಗೆದ್ದರು, ಅವರು ಭಾರತಕ್ಕೆ ಹೇಳಿದ್ರು, ನಿಮ್ಮ 2 ಹೆಲಿಕಾಪ್ಟರ್ಗಳು ಮತ್ತು ಇನ್ನೊಂದು ಸರ್ವಿಸಿಂಗ್ ಏರೋಪ್ಲೇನನ್ನು ಏನಿಟ್ಟಿದ್ದೀರಿ, ಅಲ್ಲೇನು ಇನ್ಫ್ಯಾಂಟ್ರಿಯನ್ನು ಭಾರತ ಇಟ್ಟಿಲ್ಲ, ಕರೆಕ್ಟ್, ಅದರ ಸರ್ವಿಸಿಂಗ್ಗೋಸ್ಕರ ಜನರನ್ನು ಇಟ್ಟಿದೆ, ಅವರನ್ನು ಹಿಂತೆಗೆದುಕೊಳ್ಳಿ ಅಂತಕ್ಕಂಥ ಒಂದು ಮೊದಲ ಮಾತು ಬಂತು. ಎರಡನೇದಾಗಿ ಇಂಡಿಯಾ ಔಟ್ ಅಂತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು ಚುನಾವಣೆಯ ನಂತರ ಶುರುವಾದವು. ನನಗನ್ಸುತ್ತೆ ಮಾಲ್ಡೀವ್ಸ್ನ ಯಾವುದೇ ಒಬ್ಬ ರಾಷ್ಟ್ರದ ಮುಖ್ಯಸ್ಥ ಮೊದಲು ಭಾರತಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಇತ್ತು. ಆದರೆ ಈ ಬಾರಿ ಆ ಸಂಪ್ರದಾಯ ಬೇಕಂತಲೇ ಮುರಿಯಲಾಯಿತು. ಟರ್ಕಿಗೆ ಹೋದರು. ಟರ್ಕಿ ಒಂದು ಮುಸ್ಲಿಂ ರಾಷ್ಟ್ರದ ಒಂದು ರೀತಿಯ ನಾಯಕನ ರೂಪದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಟರ್ಕಿಗೆ ಹೋದರು. ಟರ್ಕಿಯ ನಂತರ ಮೊದಲು ಈಗ ಚೈನಾಕ್ಕೆ ಹೋಗಿದ್ದಾರೆ. ಹೀಗಾಗಿ ಇದನ್ನು ಕೌಂಟರ್ ಮಾಡುವ ದೃಷ್ಟಿಯಿಂದ ನನಗನ್ಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಹೋದರು. ಈಗ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳಿವೆ, ಅವರು ಹೋಗಿದ್ದು ಬೇರೆ ಕಾರಣಕ್ಕೋಸ್ಕರ ಅಂತ. ಬಟ್ ನನಗನ್ಸುತ್ತೆ ಮಾಲ್ಡೀವ್ಸ್ನಲ್ಲಿ ನಡೀತಾ ಇರತಕ್ಕಂಥ ಒಂದು ಪಾಲಿಟಿಕ್ಸು, ಅದನ್ನು ಜಿಯೋ ಪಾಲಿಟಿಕ್ಸ್ನ ದೃಷ್ಟಿಯಲ್ಲಿಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಹೋದರು. ಲಕ್ಷದ್ವೀಪ ಒಂದು ಪ್ರವಾಸಿ ತಾಣ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳನ್ನು ಫಾಲೋ ಮಾಡ್ತಕ್ಕಂಥ ಒಂದು ದೊಡ್ಡ ಯುವ ಸಮುದಾಯ ಭಾರತದಲ್ಲಿದೆ. ಅದು ಮಾಲ್ಡೀವ್ಸ್ಗೆ ಹೋಗ್ತಾ ಇತ್ತು. ಹಾಗಾಗಿ ಇಲ್ಲ, ನಾವು ಲಕ್ಷದ್ವೀಪಕ್ಕೆ ಹೋಗ್ತೀವಿ ಅಂತಕ್ಕಂಥ ಕ್ಯಾಂಪೇನ್ ಶುರುವಾಯಿತು. ಅದು ಶುರುವಾಗಿದ್ದು ಯಾವಾಗ, ಅದಕ್ಕೊಂದು ಟ್ರಿಗರನ್ನು ಮಾಲ್ಡೀವ್ಸ್ನ 3 ರಾಜಕಾರಣಿಗಳು ಮಾಡ್ತಾರೆ, 3 ಡೆಪ್ಯೂಟಿ ಮಿನಿಸ್ಟರ್ಸ್ಗಳು ಮಾಡ್ತಾರೆ. ಆ ಒಂದು ಟ್ವೀಟ್ನ ನಂತರ ಭಾರತದಲ್ಲಿ ಕೌಂಟರ್ ಅಭಿಯಾನ ಆರಂಭ ಆಯಿತು. ಒಂದು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ ಭಾರತದ ವಿದೇಶಾಂಗ ನೀತಿಯಲ್ಲಿ. ದಟ್ ಕ್ರೆಡಿಟ್ ಶುಡ್ ಗೋ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಒಂದು ಪ್ರೋ ಅಗ್ರೆಸಿವ್, ಯಾರೂ ನಮ್ಮನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ, ಅದು ಪುಟ್ಟ ರಾಷ್ಟ್ರ ಮಾಲ್ಡೀವ್ಸ್ ಇರಲಿ ಅಥವಾ ದೊಡ್ಡ ರಾಷ್ಟ್ರ ಕೆನಡಾ ಇರಲಿ, ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ರಾಷ್ಟ್ರ ಒಂದು ಹೆಜ್ಜೆಯನ್ನು ಮುಂದಿಡ್ತಕ್ಕಂಥ ಪ್ರಯತ್ನ ಮಾಡಿದಲ್ಲಿ ನಮ್ಮ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳೋದು ನಮ್ಮ ವಿದೇಶಾಂಗ ನೀತಿ, ಅದರ ಇಂಡಿಯಾ ಫಸ್ಟ್ ಅಂತಕ್ಕಂಥ ವಿದೇಶಾಂಗ ನೀತಿಯ ಒಟ್ಟಾರೆ ಅರ್ಥವೇ ನಮ್ಮ ಹಿತಾಸಕ್ತಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ವಿದೇಶಾಂಗ ನೀತಿ 2 ವಿಷಯದ ಮೇಲೆ ಅವಲಂಬಿತವಾಗಿರುತ್ತೆ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ಸ್ ದೃಷ್ಟಿಯಿಂದ ವಿದೇಶಾಂಗ ನೀತಿ, ಬೇರೆ ರಾಷ್ಟ್ರಗಳ ಜೊತೆ ಆರ್ಥಿಕವಾಗಿರ್ತಕ್ಕಂಥ ಲಾಭ ನಷ್ಟದ ದೃಷ್ಟಿಯಿಂದ ವಿದೇಶಾಂಗ ನೀತಿಯನ್ನು ರೂಪಿಸಲಾಗುತ್ತೆ. ಇವತ್ತಿಗೂ ಇರ್ಬೋದು, ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲೂ ಇರ್ಬೋದು, ಇದೇ ಕಾರಣದಿಂದ ವಿದೇಶಾಂಗ ನೀತಿಗಳು ನಡೀತವೆ. ಹೀಗಾಗಿ ಭಾರತದ ಪ್ರಧಾನಿ ಲಕ್ಷದ್ವೀಪಕ್ಕೆ ಹೋದ ತಕ್ಷಣ ಅದು ಮಾಲ್ಡೀವ್ಸ್ನ ವಿರುದ್ಧ ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತಕ್ಕಂಥ ಒಂದು ಸಂಕೇತ ಕೊಡುವುದಕ್ಕೋಸ್ಕರ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿರ್ಬೋದು. ನಾನು ಅಲ್ಲಗಳಿತಾ ಇಲ್ಲ, ನನಗೆ ಹಾಗೆ ಅನಿಸುತ್ತೆ. ನಿನ್ನೆ ನಮ್ಮ ಪ್ಯಾನಲಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದಾಗ ಪ್ರೇಮ್ ಶೇಖರ್ ಹೇಳ್ತಾ ಇದ್ರು, ಇಲ್ಲ ಹಾಗೇನು ಹೋಗಿಲ್ಲ, ಅವರು ಕೊಚ್ಚಿಗೆ ಹೋಗಿದ್ರು, ಕೊಚ್ಚಿಯಿಂದ ಹತ್ತಿರ ಅಂತ ಲಕ್ಷದ್ವೀಪಕ್ಕೆ ಹೋದರು ಅಂತ. ಬಟ್ ಟೈಮಿಂಗನ್ನು ನೋಡಿದಾಗ
ಒಂದು ಮಾಲ್ಡೀವ್ಸ್ನ ವಿದೇಶಾಂಗ ನೀತಿ ಪ್ರೋ ಚೈನಾದತ್ತ ಸಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭಾರತ ಅದನ್ನು ಕೌಂಟರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಲಕ್ಷದ್ವೀಪದ ಪ್ರವಾಸೋದ್ಯಮವನ್ನು ಅಕ್ಕಪಕ್ಕದಲ್ಲಿವೆ. ಕೆಲವರು ಹೇಳ್ತಾರೆ ಇಲ್ಲ, ಮಾಲ್ಡೀವ್ಸ್ಗೆ ಹೋಲಿಸಿದ್ರೆ ಲಕ್ಷದ್ವೀಪದ ಕೆಪಾಸಿಟಿ ಆಫ್ ಟೂರಿಸಮ್ ಇಸ್ ವೆರಿ ಲೆಸ್. ಆದರೆ ಪ್ರಧಾನಮಂತ್ರಿಗಳು ಹೋಗಿ ಬಂದು ಇದೆಲ್ಲ ಗಲಾಟೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಲಕ್ಷದ್ವೀಪದ ಆಡಳಿತಾಧಿಕಾರಿ ಟಿ ವಿ ಎದುರುಗಡೆ ಬಂದು ಹೇಳಿದರು, ನಮ್ಗೆ 6 ತಿಂಗಳ ಟೈಮ್ ಕೊಡಿ, ನಾವು 4,000 to 5,000 ರೂಮ್ಗಳನ್ನು ಇಲ್ಲಿ ಕಟ್ತೀವಿ, ಇಲ್ಲಿನ ಪ್ರವಾಸೋದ್ಯಮವನ್ನು ಬೆಳೆಸಿ ತೋರಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಅಂದರೆ ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಪ್ರಾಯಶಃ ನನಗನ್ಸುತ್ತೆ ಚೈನಾದ ಜೊತೆಗಿನ ಮೈತ್ರಿಯ ಕಾರಣದಿಂದ ಮತ್ತು ಚೈನಾದ ಡೆಟ್ ಟ್ರ್ಯಾಪ್ನ ಕಾರಣದಿಂದ ಮಾಲ್ಡೀವ್ಸ್ ಪ್ರೋ ಚೈನಾ ಪಾಲಿಸಿಯನ್ನು ಏನು ತೆಗೆದುಕೊಳ್ತಾ ಇದೆ, ಅದರ ಬೆಲೆಯನ್ನು ಮುಂದಿನ ದಿನಗಳಲ್ಲಿ ಉಣ್ಬೇಕಾಗತ್ತೆ ಮಾಲ್ಡೀವ್ಸ್ನ ಜನ. ಅಲ್ಲ, ಈಗ ನೀವು ಶ್ರೀಲಂಕಾದ ನೋಡಿದ್ರಿ, ಶ್ರೀಲಂಕಾದ ಇಡೀ ರಾಜಪಕ್ಷ ಪರಿವಾರ ಪ್ರೋ ಚೈನಾ ಅಂತಕ್ಕಂಥ ಪಾಲಿಸಿಯನ್ನು ಮಾಡ್ತಾ ಇತ್ತು. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಚೈನಾಗೆ ಕೊಡ್ತಾ ಇತ್ತು. ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಏನಾಯಿತು ಕೊನೆಗೆ ಪರಿಸ್ಥಿತಿ? ಜನ ಬಂಡೆದ್ದು ರಾಜಪಕ್ಷೆ ಮನೆಗೆ, ರಾಷ್ಟ್ರಾಧ್ಯಕ್ಷರ ಮನೆಗೆ ನುಗ್ಗತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸೇಮ್ ವಿತ್ ನೇಪಾಳ ಭಾರತದ, ಅಂದರೆ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಅನ್ನುವ ದೃಷ್ಟಿಯಿಂದ ಭಾರತದ ಜೊತೆಗೆ ನೇಪಾಳದ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಸಂಬಂಧಗಳಿವೆ. ಅವುಗಳನ್ನು ದಾಟಿ ಚೈನಾದ ಕಾರಣದಿಂದ ಭಾರತವನ್ನು ಸೆಡ್ ಹೊಡಿತಕ್ಕಂಥ ಪ್ರಯತ್ನವನ್ನು ನೇಪಾಳ ಮಾಡ್ತು. ನೇಪಾಳ ಸಾಲದ ಸುಳಿಯಲ್ಲಿ ಸಿಲುಕ್ತು. ರೈಟ್. ಅಂದರೆ ಬಾಂಗ್ಲಾದೇಶದಲ್ಲಿ ನಾವು ನೋಡಿದ್ದೀವಿ, ಬಾಂಗ್ಲಾದೇಶದಲ್ಲಿ ಅಮೆರಿಕನೇ ಮುಜೀಬ್ ಹತ್ಯೆಯ ಒಂದು ಪ್ರಮುಖ ಪಾತ್ರಧಾರ ಅಂತಕ್ಕಂಥದ್ದನ್ನು 70-75ರ ದಶಕದಲ್ಲಿ ನಾವು ಮಾತಾಡ್ತೇವೆ. ಬಟ್ ಇಡೀ ವ್ಯತ್ಯಾಸ ಏನು ಭಾವನಾ ಅಂತಂದರೆ ನನಗನ್ಸತ್ತೆ ನೋಡಿ, ಮಾಲ್ಡೀವ್ಸ್ನ 6 ಲಕ್ಷ ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರದ ವಿರುದ್ಧ ನಾವೇನೋ ಭಯಂಕರ ಒಂದು ಕ್ಯಾಂಪೇನ್ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ಆದರೆ ನಮ್ಮ ಹಿತಾಸಕ್ತಿಗೆ ಸೆಡ್ ಹೊಡೆದ್ರೆ ಭಾರತ ಇನ್ನೂ ಸುಮ್ಮನಿರಲ್ಲ. ಅದು ಪಾಕಿಸ್ತಾನ ಇರಲಿ, ಅದು ಮಾಲ್ಡೀವ್ಸ್ ಇರಲಿ, ಅದು ಶ್ರೀಲಂಕಾ ಇರಲಿ, ಭಾರತಕ್ಕೆ ಭಾರತದ ಹಿತಾಸಕ್ತಿ ಮುಖ್ಯ. ಮೊದಲು ನಮ್ಮ ವಿದೇಶಾಂಗ ನೀತಿ ಹೇಗಿತ್ತು? ಬೇರೆ ರಾಷ್ಟ್ರಗಳ ಹಿತಾಸಕ್ತಿಯ ದೃಷ್ಟಿಯಿಂದ ನಮ್ಮ ವಿದೇಶಾಂಗ ನೀತಿ ರೂಪಿತವಾಗ್ತಾ ಇತ್ತು. ಈಗ ನಮ್ಮ ವಿದೇಶಾಂಗ ನೀತಿ ಏನಿದೆ ನೋಡಿ, ನೀವು ರಷ್ಯಾ ಉಕ್ರೇನ್ನ ಯುದ್ಧದ ಸಂದರ್ಭದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೆ ಹೇಳಿದ್ವು, ನೀವು ರಷ್ಯಾದಿಂದ ಚೀಪ್ ಆಯಿಲನ್ನು ಕೊಂಡುಕೊಳ್ಳುವ ಹಾಗಿಲ್ಲ, ಅದನ್ನು ಸಂಸ್ಕರಿಸಿ ನೀವು ನಮಗೆ ಮಾರ್ತಾ ಇದ್ದೀರಿ ಅನ್ನುವ ದೃಷ್ಟಿ. ಆಗ ಭಾರತದ ವಿದೇಶಾಂಗ ಸಚಿವರು ಯುರೋಪ್ಗೆ ಹೋಗಿ ಹೇಳಿದರು, ಡೋಂಟ್ ಟೀಚ್ ಅಸ್ ವಾಟ್ ಈಸ್ ಡಿಪ್ಲೊಮಸಿ ಅಂತಕ್ಕಂಥದ್ದನ್ನು. ಅಂದರೆ ಬರೀ ನಿಮ್ಮ ರಾಷ್ಟ್ರದ ಹಿತಾಸಕ್ತಿ ಮುಖ್ಯ ಅನ್ನುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ರಾಜಕಾರಣ ನಡೆಯಲ್ಲ, ನಮ್ಮ ಹಿತಾಸಕ್ತಿ ಕೂಡ ಮುಖ್ಯ. ನನಗನ್ಸುತ್ತೆ ಮಾಲ್ಡೀವ್ಸ್ನ ಪ್ರೋ ಚೈನಾ ಪಾಲಿಸಿ, ಭಾರತದ ಪ್ರಧಾನಮಂತ್ರಿಯ ಮಾಲ್ಡೀವ್ಸ್ನ ಭೇಟಿ, ಭಾರತದ ಪ್ರಧಾನಮಂತ್ರಿಯ ಲಕ್ಷದ್ವೀಪದ ಭೇಟಿ, ಆ ದೃಷ್ಟಿಕೋನದಿಂದ, ಆ ಒಂದು ಜಿಯೋ ಪಾಲಿಟಿಕ್ಸ್ನ ದೃಷ್ಟಿಕೋನದಿಂದ ನೋಡಬೇಕು ಅಂತ ಅನ್ಸುತ್ತೆ. ರೈಟ್. ಇದರಿಂದ ನನಗೆ ಖುಷಿ ಆಗ್ತಿರೋದೇನೆಂದರೆ ಲಕ್ಷದ್ವೀಪದ ಕಡೆ ಎಲ್ಲರೂ ಗಮನ ಹರಿಸ್ತಿದ್ದಾರೆ ಅಂತ. ಟಾಟಾ ಈಗಾಗಲೇ 2 ಹೋಟೆಲ್ಗಳ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರ ಅಲ್ಲೊಂದು ಏರ್ಪೋರ್ಟ್ನ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದೆ. ಇದೆಲ್ಲದರಿಂದ ಲಕ್ಷದ್ವೀಪದ 3 ಲಕ್ಷ ಜನ ಮಾಲ್ಡೀವ್ಸ್ಗೆ ಹೋಗ್ತಾರೆ. ರೈಟ್. ಅದರ ಅರ್ಧದಷ್ಟು ಜನ ಭಾರತದ ಸಮುದ್ರದ ಬೀಚ್ಗಳಿಗೆ ಸಾಕು, ಭಾರತದಲ್ಲಿ ದೊಡ್ಡ ಮಟ್ಟದ ವಿದೇಶಿ ವಿನಿಮಯ ಉಳಿದುಕೊಳ್ಳುತ್ತೆ. ಅದರಿಂದ ಲಾಭ ಆಗೋದು ನಮಗೇನೆ. ಈಗಾಗಲೇ ಬಾಲಿವುಡ್ನ ಬಹಳಷ್ಟು ಜನ ಲಕ್ಷದ್ವೀಪದ ಫೋಟೋಗಳನ್ನು ಶೇರ್ ಮಾಡಿ ಸೋಷಿಯಲ್ ಮೀಡಿಯಾ ಅಭಿಯಾನಕ್ಕೆ ತಾವು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಮಾಲ್ಡೀವ್ಸ್ ಮಾಡಬಾರದ ತಪ್ಪನ್ನು ಈ ಬಾರಿ ಮಾಡಿಕೊಂಡಿದೆ 3 ಜನ ಸಚಿವರಿಂದ ಅಂತ ಅನಿಸ್ತಾ ಇದೆ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.